Hey all, welcome back to the next session of social science. I'm your teacher Kavita here with a new concept from unit 7. That lesson name is Mauryas and Kushanas. As we know, we started this lesson in my first video, isn't it? Yes. So we have discussed so many concepts from this lesson. In that we discussed about the reference sources of Maurya dynasty and Chandragupta Maurya, and the prominent king of Maurya dynasty, that is none other than Ashoka, and as well as Kalinga War. So these topics we discussed in a previous video. Today we are going to learn the next concept from this lesson. Those are Buddhism and Ashoka. And next, Ashoka's inscriptions and economic system during Mauryan period, and as well as social system. These are all the concepts we are going to learn in today's session. Let's start our class. Buddhism and Ashoka. So as we discussed about Kalinga War in a previous video, so when Ashoka became the king of Maurya dynasty in the year 269 BCE. After 8 years, he declared war against Kalinga king. But in Kalinga War, Ashoka only won the war. But he disturbed a lot from the Kalinga War. He had seen the pain and death of the soldiers, and 1 lakh people died in the war. Many more became the refugees. By the Kalinga War, he disturbed death and the pain of the battle, so that he decided not to wage war. It means Kalinga was the first and last war for Ashoka. ಅಶೋಕನ ಮಾಡಿದಂಥ ಮೊದಲ ಮತ್ತು ಕೊನೆಯ ಯುದ್ಧ ಯಾವುದು ಅಂತಂದರೆ, ಇಡೀ ಜಗತ್ತಿನಲ್ಲಿ ಒಬ್ಬ ರಾಜ ಏಕೈಕ ಯುದ್ಧ ಮಾಡಿದಾನೆ ಅಂತಂತಂದರೆ ದಟ್ ಇಸ್ ನನ್ ಅದರ್ ದೆನ್ ಅಶೋಕ ಓನ್ಲಿ ಒನ್ ವಾರ್. ಕೇವಲ ಒಂದೇ ಒಂದು ಯುದ್ಧನ ಮಾಡ್ತಾನೆ, ಅದು ಕಳಿಂಗ ವಾರ್. ಆ ಕಳಿಂಗ ಯುದ್ಧದ ನಂತರ ಏನಾಗುತ್ತೆ ಅಂತಂತಂದರೆ ಅಲ್ಲಿ ಸಾಕಷ್ಟು ಅವನು ಅಬ್ಸರ್ವ್ ಮಾಡ್ತಾನೆ. ಜಸ್ಟ್ ಹಿ ಹ್ಯಾಡ್ ಸೀನ್ ದ ಡೆತ್ ಆ್ಯಂಡ್ ದ ಪೇನ್ ಆಫ್ ದ ಪೀಪಲ್ ಇನ್ ದ ಬ್ಯಾಟಲ್. ಅಲ್ಲಿ ಸಾವು ನೋವು ಸಂಭವಿಸಿದ್ರಿಂದ ಅವನು ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗ್ತಾನೆ. ಹಿ ಡಿಸ್ಟರ್ಬ್ ದ ಲಾಟ್ ಫ್ರಮ್ ದ ಬ್ಯಾಟಲ್, ಸೊ ದಟ್ ಹಿ ಡಿಸೈಡೆಡ್ ಟು ನಾಟ್ ವೇಜ್ ಎನಿ ವಾರ್ ಡ್ಯೂರಿಂಗ್ ಹಿಸ್ ಪೀರಿಯಡ್. ತನ್ನ ಅವಧಿಯಲ್ಲಿ ಯಾವುದೇ ಒಂದು ಯುದ್ಧನೂ ಕೂಡ ಅವನು ಮಾಡೋದಿಲ್ಲ ಅಶೋಕ. ಆ್ಯಂಡ್ ಲೇಟರ್ ಆನ್ ಹಿ ಆಕ್ಸೆಪ್ಟೆಡ್ ಬುದ್ಧಿಸಮ್. ಜಸ್ಟ್ ಹಿ ಡಿಸೈಡೆಡ್ ಟು ರಿಮೈನಿಂಗ್ ಲೈಫ್ ಟು ಸ್ಪ್ರೆಡ್ ದ ಮೆಸೇಜ್ ಆಫ್ ಪೀಸ್ ಅಂಟಿಲ್ ಹಿಸ್ ಲಾಸ್ಟ್ ಡೇಸ್. ತನ್ನ ಕೊನೆಯ ಅವಧಿಯವರೆಗೂ ಕೂಡ ಅವನು ಬೌದ್ಧ ಧರ್ಮದ ಒಂದು ಪ್ರಚಾರ ಮಾಡ್ತಾ ಹೋಗ್ತಾರೆ. ದಟ್ಸ್ ವಿ ಕಾನ್ಸೆಪ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಬುದ್ಧಿಸಮ್ ಆ್ಯಂಡ್ ಅಶೋಕ. ಬುದ್ಧ ಮತ್ತು ಅಶೋಕ, ಬೌದ್ಧ ಧರ್ಮ ಮತ್ತು ಅಶೋಕ ಯಾವ ರೀತಿಯಾಗಿ ಅಶೋಕ ಬೌದ್ಧ ಧರ್ಮವನ್ನು ಸ್ಪ್ರೆಡ್ ಮಾಡ್ತಾನೆ. ಹೌ ಅಶೋಕ ಹ್ಯಾಡ್ ಸ್ಪ್ರೆಡ್ ಬುದ್ಧಿಸಮ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಥಾಟ್ಸ್ ಅಕ್ರಾಸ್ ಹಿಸ್ ಡೈನೆಸ್ಟಿ. Let's discuss about Buddhism and Ashoka. Here, Ashoka accepted Buddhism after the Kalinga battle, and he made donations and Buddhist monasteries and viharas. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕಳಿಂಗ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಅಲ್ಲೇನಾಗುತ್ತೆ ಅಂತಂದರೆ ಇವನು ಅನೇಕ ದಾನಗಳನ್ನ ನೀಡ್ತಾನೆ ಬೌದ್ಧ ವಿಹಾರಕ್ಕೆ ಮತ್ತು ಚೈತ್ಯಗಳಿಗೆ. ಆ್ಯಂಡ್ he prohibited the killing of animals and birds in his kingdom. Most important aspect here. So when Ashoka accepted Buddhism religion, just he prohibited the killing of animals and birds in kingdom. ತನ್ನ ಒಂದು ಸಾಮ್ರಾಜ್ಯದಲ್ಲಿ ಪ್ರಾಣಿ ಪಕ್ಷಿಗಳ ಹತ್ಯೆಯನ್ನು ಕಂಪ್ಲೀಟ್ಲಿ ನಿಷೇಧ ಮಾಡ್ತಾನೆ. ಪ್ರೊಹಿಬಿಟೆಡ್ ಇನ್ ದ ಸೆನ್ಸ್ ನಿಷೇಧ. ಆ್ಯಂಡ್ ಅಶೋಕ ಡಿಕ್ಲೇರ್ ದಟ್ ಆಲ್ ಹಿಸ್ ಸಿಟಿಸನ್ಸ್ ಆರ್ ಇಸ್ ಚಿಲ್ಡ್ರನ್. ಮತ್ತೊಂದು ಮಹತ್ವದ ಒಂದು ಡಿಕ್ಲರೇಷನ್ ಅಂತಂದರೆ, ಅಶೋಕನ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಸಾರ್ತಾನೆ. ಇಟ್ ಮೀನ್
ತನ್ನ ಸಾಮ್ರಾಜ್ಯದ ಒಂದು ಗಡಿಯಲ್ಲಿ ಯಾರ್ಯಾರು ಪ್ರಜೆಗಳು ಬರ್ತಾರೆ ಅವರೆಲ್ಲರೂ ಅಶೋಕನ ಮಕ್ಕಳಿದ್ದಂತ ಹೇಳ್ತಾನೆ ಇಲ್ಲಿ. ಇಟ್ ಮೀನ್ ಹಿ ಡಿಕ್ಲೇರ್ಡ್ ಆಲ್ ದ ಸಿಟಿಸನ್ ಆರ್ ಹಿಸ್ ಚಿಲ್ಡ್ರನ್ ಆ್ಯಂಡ್ ಹಿ ಡಿಕ್ಲೇರ್ಡ್ ದ್ಯಾಟ್ ಆಲ್ ಶುಡ್ ಬಿ ಲಾಯಲ್ ಟು ದೇರ್ ಪೇರೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟ್ ದೇರ್ ಎಲ್ಡರ್ಸ್ ಆ್ಯಂಡ್ ಗುರು. ಎಸ್, ಅಶೋಕ ಡಿಕ್ಲೇರ್ ದ್ಯಾಟ್ ಶುಡ್ ಗಿವ್ ರೆಸ್ಪೆಕ್ಟ್ ಫಾರ್ ದೇರ್ ಪೇರೆಂಟ್ಸ್, ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ಹಾಗೆ ಹಿರಿಯರಿಗೆ ಒಂದು ಗೌರವ ಸಲ್ಲಿಸಬೇಕು, ಗುರು ಹಿರಿಯರನ್ನ ಗೌರವದಿಂದ ಕಾಣಬೇಕು ಅಂತ ಹೇಳ್ತಾರೆ. ಇಟ್ ಮೀನ್ ಆಲ್ ದ ಚಿಲ್ಡ್ರನ್ ಶುಡ್ ಗಿವ್ ದ ಲಾಯಲ್ ಟು ದರ್ ಪೇರೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟ್ ದರ್ ಎಲ್ಡರ್ಸ್ ಆ್ಯಂಡ್ ಗುರುಸ್. ಆ್ಯಂಡ್ ಹಿ ವಾಂಟೆಡ್ ಟು ಪೀಪಲ್ ಟು ಶೋ ಕಂಪ್ಯಾಷನ್ ಟು ಪೂರ್ ಆ್ಯಂಡ್ ಸ್ಲೇವ್ಸ್ ಟು. ಮತ್ತೊಂದೇನಾಗ್ತಾನಂತಂದರೆ ದೀನರು ಮತ್ತು ಗುಲಾಮರ ಬಗೆಗೆ ದಯೆಯನ್ನು ತೋರುವಂತೆ ಹೇಳ್ತಾನೆ. ಎಲ್ಲರೂ ಒಂದೇ ಅಂತ ಸಾರ್ತಾನೆ ಇಲ್ಲಿ ಅಶೋಕ. ಆ್ಯಂಡ್ ಲೈವ್ ಆ್ಯಂಡ್ ಲೆಟ್ ಲೈವ್ ಸೆಡ್ ಹಿ. ಹೇಗೆ ಅಂತಂತಂದರೆ ಇಲ್ಲಿ ತಾವು ಬದುಕಿ ಇತರರನ್ನು ಬದುಕಲು ಬಿಡಿ ಎಂದು ಬೋಧಿಸ್ತಾನೆ. ಇಟ್ ಮೀನ್ ಲೀವ್ ಆ್ಯಂಡ್ ಲೆಟ್ ಲಿವ್ ಸೆಡ್ ಹಿ, ಅಂದರೆ ನೀವು ಬದುಕ್ರಿ, ಇನ್ನೊಬ್ಬರನ್ನ ಬದುಕಲು ಬಿಡಿ ಅಂತ ಹೇಳ್ತಾನೆ. ಆ್ಯಂಡ್ ಹಿ ಅಪಾಯಿಂಟೆಡ್ ಆಫೀಸರ್ಸ್ ನೇಮ್ಡ್ ಧರ್ಮ ಮಹಾಮಾತ್ರ ಬಿಕಾಸ್ to preach the principles of Buddhism. Ashoka had appointed officers, like we call Dharma Mahamatra. Dharma Mahamatra are officers. It means to preach the principles of Buddhism. ಬೌದ್ಧ ಧರ್ಮದ ಪ್ರಚಾರ ಮಾಡಲೆಂದೇ ಇವನು ಧರ್ಮ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನು ನೇಮಿಸ್ತಾನೆ. ಸೊ ಧರ್ಮ ಮಹಾಮಾತ್ರ was appointed by Ashoka because to preach the principles of Buddhism, and he installed inscription all across the kingdom to preach the message of Buddhism. Yes, as we discussed in a previous video, inscriptions of Ashoka. In every inscription, Ashoka had spread Buddhism principles and thoughts, and preachers were sent to the other countries as well as. ಬೌದ್ಧ ಧರ್ಮ ಪ್ರಚಾರಕ್ಕೆ ಅಂದರೆ ಕೇವಲ ತನ್ನ ಸಾಮ್ರಾಜ್ಯದ ಅಷ್ಟೇ ಅಲ್ಲ, ಬೇರೆ ದೇಶಗಳು ಕೂಡ ಕಳಿಸ್ತಾನೆ. ಹಾಗೆ ಅ ಪರ್ಸನ್ ನೇಮ್ಡ್ ರಕ್ಷಿತಾ ವಾಸ್ ಸೆಂಟ್ ಟು ಬನವಾಸಿ. ಆ ವ್ಯಕ್ತಿ ಯಾರು ಅಂತಂದರೆ ರಕ್ಷಿತಾ ಅನ್ನೋ ಒಬ್ಬ ವ್ಯಕ್ತಿಯನ್ನು ಬನವಾಸಿಗೆ ಕಳಿಸ್ತಾನೆ. ಸೊ ಬನವಾಸಿ. ಆ್ಯಂಡ್ ಅನದರ್ ಪರ್ಸನ್ ಬೈ ನೇಮ್ ಮಹಾದೇವ ವಾಸ್ ಸೆಂಟ್ ಟು ಮಹಿಷಮಂಡಲ ನೌ ವಿ ಕಾಲಿಂಗ್ ಮೈಸೂರು. ಬನವಾಸಿಗೆ ಯಾರನ್ನ ಕಳಿಸ್ತಾನೆ? ರಕ್ಷಿತಾ ಅನ್ನೋರನ್ನ ಕಳಿಸ್ತಾನೆ. ಹಾಗೆ ಮೈಸೂರು, ಇಟ್ ಮೀನ್ ಅರ್ಲಿಯರ್ ನೇಮ್ ಮಹಿಷಮಂಡಲಿಗೆ ಯಾರನ್ನ ಕಳಿಸ್ತಾನೆ? ಮಹಾದೇವ್ ಅನ್ನೋ ವ್ಯಕ್ತಿನ ಕಳಿಸ್ತಾನೆ. ಆ್ಯಂಡ್ ಆಲ್ಸೋ ಹಿ ಸೆಂಟ್ ಹಿಸ್ ಸನ್ ರಾಹುಲ್ ಆ್ಯಂಡ್ ಡಾಟರ್ ಸಂಗಮಿತ್ರೆ. ಕೇವಲ ತನ್ನ ಒಂದು ಬೇರೆಯವ್ರನ್ನಷ್ಟೇ ಅಲ್ಲ, ಇವನ್ ಹಿ ಸೆಂಟ್ ಹಿಸ್ ಚಿಲ್ಡ್ರನ್ ಟು ಆಲ್ಸೋ, ತನ್ನ ಮಕ್ಕಳನ್ನು ಕೂಡ ಬೇರೆ ಒಂದು ದೇಶಕ್ಕೆ ಕಳಿಸ್ತಾನೆ. ದ ಚಿಲ್ಡ್ರನ್ ನೇಮ್ಸ್ ಆರ್ ರಾಹುಲ್ ಆ್ಯಂಡ್ ಹಿಸ್ ಸನ್ ರಾಹುಲ್ ಆ್ಯಂಡ್ ಡಾಟರ್ ಸಂಗಮಿತ್ರೆ ಟು ಸಿಲೋನ್ ಇನ್ ನೌ ವಿ ಆರ್ ಕಾಲಿಂಗ್ ಶ್ರೀಲಂಕಾ. He also sent his son Rahul and daughter Sangamitre to Sri Lanka. In 250 BCE, he organized the third Buddhist conference at Pataliputra. During Ashoka's time, he organized third Buddhist conference at Pataliputra. ತನ್ನ ಅವಧಿಯಲ್ಲಿ ಮೂರನೇ ಬೌದ್ಧ ಸಮ್ಮೇಳನವನ್ನು ಪಾಟಲಿಪುತ್ರದಲ್ಲಿ ನೆರವೇರಿಸ್ತಾನೆ. ದಿಸ್ ಈಸ್ ಅ ಕ್ಲೋಸ್ ರಿಲೇಶನ್ಶಿಪ್ ಬಿಟ್ವೀನ್ Buddhism and Ashoka, because Ashoka had decided to preach about Buddhism philosophy and thoughts across the India during Ashoka's period, so that he made up officers to preach the message of Buddhism. He sent followers of the Buddhism to across the places, to another cities, because to spread the message of Buddhism. And he sent his children to also to other countries. ತನ್ನ ಒಂದು ಅವಧಿಯಲ್ಲಿ ಬೌದ್ಧ ಧರ್ಮದ ಒಂದು ಮೆಸೇಜ್ ಏನಿದೆ, ಇಲ್ಲಿ ಪ್ರಿನ್ಸಿಪಲ್ಸ್ ಏನಿದ್ದಾವೆ, ಕಂಪ್ಲೀಟಾಗಿ ಅದನ್ನು ಸ್ಪ್ರೆಡ್ ಮಾಡೋದೇ ಅಶೋಕರ ಒಂದು ಗುರಿ ಆಗುತ್ತೆ ಅಂತ ಹೇಳ್ತೀನಿ. ಇಟ್ ಏಮ್ಡ್ ಟು ಸ್ಪ್ರೆಡ್ ದ ಮೆಸೇಜ್ ಆ್ಯಂಡ್ ದ ಪ್ರಿನ್ಸಿಪಲ್ ಆಫ್ ಬುದ್ಧಿಸಮ್. And next move on, Ashoka's inscription. Yes, one of the such contribution was given by the Maurya dynasty, that is none other than inscriptions of Ashoka. As we studied in a previous video, the reference sources,
Ashoka inscription is completely authentic information about Maurya dynasty. ಅಂದರೆ ಅಥೆಂಟಿಕ್ ಆಗಿ ಸೋರ್ಸ್ ಅಂತಂದರೆ ನಮಗಿಲ್ಲಿ ಅಶೋಕನ ಶಾಸನಗಳನ್ನು ನಾವು ಕರಿತೀರಾವಿಲ್ಲಿ. ಸೊ ಅಶೋಕ ಇಸ್ ಕಾಲ್ಡ್ ಆಸ್ ದ ಫಾದರ್ ಆಫ್ ಇನ್ಸ್ಕ್ರಿಪ್ಷನ್. ಎಸ್, ಆಸ್ ಐ ಟೋಲ್ಡ್ ಇನ್ ಅ ಫಸ್ಟ್ ಲೆಸನ್ in that inscription, Ashoka is called the father of inscription. Because he was the first person to start inscription in India. ಭಾರತದಲ್ಲಿ ಮೊದಲ ಬಾರಿಗೆ ಶಾಸನಗಳನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದವ್ರು ಯಾರು ಅಂತಂದರೆ ದಟ್ ಇಸ್ ನನ್ ಅದರ್ ದೆನ್ ಅಶೋಕ. ಸೊ ದಟ್ ಹಿ ಕಾಲ್ಡ್ ಫಾದರ್ ಆಫ್ ಇನ್ಸ್ಕ್ರಿಪ್ಷನ್. ಟಿಲ್ ಟುಡೇ ಹಿಸ್ ಇನ್ಸ್ಕ್ರಿಪ್ಷನ್ ಆರ್ ದ ಫಸ್ಟ್ ಇನ್ಸ್ಕ್ರಿಪ್ಷನ್ ಟು ಬಿ ರೀಡ್. ಇಲ್ಲೇನಾಗತ್ತಂದರೆ ಈವರೆಗೆ ಓದಲಾಗಿರೋ ಮೊದಲ ಅಶೋಕನ ಶಾಸನಗಳಂದರೆ ಗುರುತಿಸಲಾಗಿದೆ. ಸೊ ಟಿಲ್ ಟುಡೇ ಆಲ್ಸೋ ಅಶೋಕಾಸ್ ಇನ್ಸ್ಕ್ರಿಪ್ಷನ್ಸ್ ಆರ್ ದ ಫಸ್ಟ್ ಇನ್ಸ್ಕ್ರಿಪ್ಷನ್ಸ್ ಟು ಬಿ ರೀಡ್. Here, Ashoka's inscription were in the different languages, not only in a particular language. ಕೆಲವೊಂದು ಲ್ಯಾಂಗ್ವೇಜ್ ಮಾತ್ರ ಸೀಮಿತ ಆಗಿರಲಿಲ್ಲ. ಫಾರ್ ಎಕ್ಸಾಂಪಲ್ ಪ್ರಾಕೃತ್, ಅರಬಿಕ್, ಸಾಂಸ್ಕೃತ್, ಬ್ರಾಹ್ಮಿ ಲಿಪಿ ಆ್ಯಂಡ್ ಪಾಲಿ, ರುಮಂಡೈ. ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಅಶೋಕನ ಶಾಸನಗಳು ಕಾಣ್ತೀವಿ. ಸೊ ಹಿಯರ್ in 1837 CE, in the year 1837 CE, British officers James Prinsep, his name James Prinsep, described Ashoka's inscription for the first time. ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಅಲ್ಲಿ ಅಂದರೆ ಓದಿದವ್ರು ಯಾರು ಅಂತಂದರೆ ಬ್ರಿಟಿಷ್ ಆಫೀಸರ್, ಹಿಸ್ ನೇಮ್ ಜೇಮ್ಸ್ ಪ್ರಿನ್ಸಪ್, ಇನ್ ದ ಇಯರ್ 1837. In all the inscription, instead of his name, his title was there. That is, Devanama Priya or Priyadarshi were used. In all the inscription, whichever inscriptions were created by Ashoka, in that, in all the inscription, one name was repeating in all the inscription. ಎಲ್ಲ ಒಂದು ಶಾಸನಗಳಲ್ಲಿ ಒಂದು ಟೈಟಲ್ ಬರುತ್ತೆ. ಅದು ಯಾವುದು ಅಂದರೆ ದೇವನಾಮ ಪ್ರಿಯ ಆರ್ ಪ್ರಿಯದರ್ಶಿ ವರ್ ಯೂಸ್ಡ್. ಯಾವುದಿಲ್ಲಿ ದೇವನಾಮ ಪ್ರಿಯ ಆರ್ ಪ್ರಿಯದರ್ಶಿ. ಅಲ್ಲಿವರೆಗೂ ಇದು ಅಶೋಕ ಅಂತಲೇ ಗೊತ್ತಿರಲ್ಲ. ಆ್ಯಂಡ್ ದ ಲೇಟರ್ ಆನ್ ಅಂದರೆ ಎಲ್ಲ ಶಾಸನಗಳಲ್ಲಿ ದೇವನಾಮ ಪ್ರಿಯ ಅಂತಲೇ ಇರುತ್ತೆ, ಆದರೆ ಅದು ಯಾರಿಗೆ ಟೈಟಲ್ ಅಂತ ಗೊತ್ತಿರಂಗಿರಲ್ಲ ಇಲ್ಲಿ. ಸೊ ಲೇಟರ್ ಆನ್ ಚಾರ್ಲ್ಸ್ ಬೇಡಾನ್, ಅನದರ್ ಆಫೀಸರ್ ಚಾರ್ಲ್ಸ್ ಬೇಡಾನ್, a British engineer, read an inscription at Muskie of Raichur in the year 1915 CE. Another officer also started to read Ashoka's inscription. His name Charles Baydon. Charles Baydon, a British engineer, read an inscription at Muskie of Raichur in the year 1915 CE. In this inscription, same again they got same name, but it was continued title. ಅಲ್ಲೇನು ಸಿಕ್ಕಿತ್ತು, ಜೇಮ್ಸ್ ಪ್ರಿನ್ಸಪ್ ಅವ್ರು ಓದೋ ಟೈಮಲ್ಲಿ ಜಸ್ಟ್ ಓನ್ಲಿ ಒನ್ ವರ್ಡ್ ದೇವನಾಮ ಪ್ರಿಯ ಆರ್ ಪ್ರಿಯದರ್ಶಿ. ದೇವನಾಮ ಪ್ರಿಯ ಅಥವಾ ಪ್ರಿಯದರ್ಶಿ ಅಂತಲೇ ಇತ್ತು, ಆದರೆ ಆ ಟೈಟಲ್ಲು ಅಶೋಕನೇ ಅಂತ ಗೊತ್ತಿರಂಗಿರಲ್ಲ. ಲೇಟರ್ ಆನ್ ವೆನ್ ಚಾರ್ಲ್ಸ್ ಬೇಡಾನ್ ಸ್ಟಾರ್ಟೆಡ್ ಟು ರೀಡ್ ಅನ್ ಇನ್ಸ್ಕ್ರಿಪ್ಷನ್ ಎಟ್ ಮಸ್ಕಿ ಆಫ್ ರಾಯಚೂರ್ ಇನ್ ದ ಇಯರ್ 1915 CE, in this inscription finally they got the full name of Ashoka. ಇಟ್ ಮೀನ್ ಆ ದೇವನಾಮ ಪ್ರಿಯ ಯಾರು ಅಂದರೆ ಅಶೋಕ ಅಂತಲೇ ಅಲ್ಲಿ ಗೊತ್ತಾಗತ್ತೆ. ಇಟ್ ಮೀನ್ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಶೋಕ ರೆಫರೆನ್ಸ್ ಅಪಿಯರ್ಸ್ ಫಾರ್ ದ ಫಸ್ಟ್ ಟೈಮ್. ಎಲ್ಲ ಇನ್ಸ್ಕ್ರಿಪ್ಷನಲ್ಲಿ ಬರೀ ದೇವನಾಮ ಪ್ರಿಯ ಅಥವಾ ಪ್ರಿಯದರ್ಶಿ ಅಂತಲೇ ಇತ್ತು, ಆದರೆ ಇದು ಯಾರಿಗೆ ಟೈಟಲ್ ಅಂತ ಗೊತ್ತಿರಂಗಿಲ್ಲ. ಬೈ ದ ಮಸ್ಕಿ ಇನ್ಸ್ಕ್ರಿಪ್ಷನ್ all the scholars got the full name of the title of ಅಶೋಕ. ಎಲ್ಲ ಮಸ್ಕಿ ಇನ್ಸ್ಕ್ರಿಪ್ಷನಿಂದ ಯಾರಿಗೆ ಟೈಟಲ್ ಅಂತ ಗೊತ್ತಾಗುತ್ತೆ, ಅದು ಯಾರಂದರೆ ಅಶೋಕ. ಇಟ್ ಮೀನ್ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಶೋಕ. ಸೊ ಬೇಸ್ಡ್ ಆನ್ ದಿಸ್ ಇಟ್ ವಾಸ್ ಡಿಸೈಡೆಡ್ ದಟ್ ದೇವನಾಮ ಪ್ರಿಯ ಆ್ಯಂಡ್ ಪ್ರಿಯದರ್ಶಿ ಆರ್ ದ ಸೇಮ್. ಅಲ್ಲಿ ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿ ಸೇಮ್ ಅಂತಲೇ ಗೊತ್ತಾಗುತ್ತೆ. ಲೇಟರ್ ಇನ್ ಅದರ್ ಇನ್ಸ್ಕ್ರಿಪ್ಷನ್ ದ ನೇಮ್ ಅಶೋಕಾಸ್ ಅಪಿಯರ್ಸ್. So this is about Ashoka's inscription. And then let's move on. Economical system during the Maurya's period. And here how the economical system was there
in the Mauryan period. And which was the main basic occupation for the Mauryan people? Yes, let us discuss about economic system during Mauryan period. Here, some evidence are available to know about the lake and the canal system of irrigation was good during the Mauryan period. ಇಲ್ಲಿ ನಮಗೆ ಕೆಲವೊಂದು ಆಧಾರಗಳು ನಮಗೆ ಇಲ್ಲಿ ನಿದರ್ಶನಗಳು ಸಿಗ್ತವೆ. ಆ್ಯಂಡ್ ದೇರ್ ಆರ್ ಸಮ್ ಎವಿಡೆನ್ಸ್ ವಿಚ್ ಪ್ರೂವ್ ದ್ಯಾಟ್ ದ ಲೇಕ್ ಆ್ಯಂಡ್ ದ ಕೆನಾಲ್ ಸಿಸ್ಟಮ್ of irrigation was good during the Mauryan period. Here, one of the governor during the Mauryan dynasty, he had built Sudarshan Sarovara, a dam in Junagadh of Gujarat. His name Pushyagupta. Pushyagupta was a governor during the region of Chandragupta Maurya. ಚಂದ್ರಗುಪ್ತ ಮೌರ್ಯನ ಒಂದು ಅವಧಿಯಲ್ಲಿ ರಾಜ್ಯಪಾಲನಾದಂತಹ ಪುಷ್ಯಗುಪ್ತನು ಗುಜರಾತಿನ ಬಳಿ ಅಂದರೆ ಜುನಾಗಢ್ ಬಳಿ ಸುದರ್ಶನ್ ಸರೋವರ ಎಂಬ ಆಣೆಕಟ್ಟನ್ನು ನಿರ್ಮಿಸ್ತಾನೆ. ಯಾರಲ್ಲಿ? ಪುಷ್ಯಗುಪ್ತ. ಬೇಸಿಕ್ಲಿ ಹೂ ಇಸ್ ಹಿ ವಾಸ್ ದ ಗವರ್ನರ್ ಆಫ್ ಚಂದ್ರಗುಪ್ತ. ಚಂದ್ರಗುಪ್ತರ ರಾಜ್ಯಪಾಲ ಯಾರಲ್ಲಿ? ಪುಷ್ಯಗುಪ್ತ. ಪುಷ್ಯಗುಪ್ತ ಹ್ಯಾಡ್ ಬಿಲ್ಟ್ ಸುದರ್ಶನ್ ಸರೋವರ, ಅ ಡ್ಯಾಮ್ ಜುನಾಗಢ್ ಆಫ್ ಗುಜರಾತ್. ಆನ್ ಆಫೀಸರ್ ನೇಮ್ಡ್ Tushaspa. An officer named Tushaspa during the reign of Ashoka built the canal system for this dam. ಒಂದು ಅಶೋಕನ ಟೈಮಲ್ಲಿ ಮತ್ತೊಬ್ಬ ಒಂದು ಅಧಿಕಾರಿ ಅಂದರೆ ತುಷಸ್ಪ. ಇವನೇನು ಮಾಡ್ತಾನೆ ಅಂತಂದರೆ ಈ ಕಾಲುವೆನ ನಿರ್ಮಾಣ ಮಾಡ್ತಾನೆ. ಆ್ಯಂಡ್ ಮೆಗಸ್ತನೀಸ್ ಹ್ಯಾಡ್ ರೆಕಾರ್ಡೆಡ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಇರಿಗೇಷನ್ ಕೆನಾಲ್ ಇನ್ ಹಿಸ್ ವರ್ಕ್ ಇಂಡಿಕಾ. ಮೆಗಸ್ತನ ತನ್ನ ಈ ಒಂದು ದಾಖಲೆ ಅಂದರೆ ಈ ಒಂದು ರೆಕಾರ್ಡಿಂಗ್ನ ತನ್ನ ಒಂದು ಕೃತಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಹಿಯರ್ ದ ಗವರ್ನಮೆಂಟ್ ವಾಸ್ ದ ಮ್ಯಾನೇಜಿಂಗ್ ದ ಅಗ್ರಿಕಲ್ಚರ್ ಸೆಕ್ಟರ್. ಇಟ್ ಮೀನ್ ಅಗ್ರಿಕಲ್ಚರ್ ವಾಸ್ ದ ಮೇನ್ ಬೇಸಿಕ್ ಆಕ್ಯುಪೇಷನ್ ಫಾರ್ Mauryan people. It means who managing here? Government. The government was managing the agriculture sector. And the prisoners of war and slave were engaged in agriculture activities. Yes. ಅಂದರೆ ಕೃಷಿ ಅಂದರೆ ಇಡೀ ಅಗ್ರಿಕಲ್ಚರ್ನ ಯಾರು ಮ್ಯಾನೇಜ್ ಮಾಡ್ತಾ ಇದ್ರು? ಗವರ್ನಮೆಂಟೇ ಮ್ಯಾನೇಜ್ ಮಾಡ್ತಾ ಇತ್ತು. ಹಾಗೆ ಯುದ್ಧ ಖೈದಿಗಳು ಮತ್ತು ಗುಲಾಮರನ್ನು ಕೃಷಿ ಕಾರ್ಯದಲ್ಲಿ ತೊಡಗಿಸ್ತಾ ಇದ್ರು. ಸೊ ಪ್ರಿಸನರ್ಸ್ ಅಂದರೆ ಖೈದಿಗಳು, ಯಾರ್ಯಾರು ಯುದ್ಧದಲ್ಲಿ ಸೆರೆ ಹಿಡಿದಿರ್ತಾರೆ ಅವ್ರನ್ನೆಲ್ಲರನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊತಾ ಇದ್ರು. ಅಗ್ರಿಕಲ್ಚರ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು. ಆ್ಯಂಡ್ ಲ್ಯಾಂಡ್ ಟ್ಯಾಕ್ಸ್ ವಾಸ್ ದ ಮೇನ್ ಸೋರ್ಸ್ ಫಾರ್ ದ ರೆವೆನ್ಯೂ ಫಾರ್ ದ ಸ್ಟೇಟ್. ಆ ಒಂದು ಆದಾಯ, ಅವರಿಗೆ ಪ್ರಮುಖ ಆದಾಯ ಯಾವುದಾಗಿತ್ತು ಅಂದರೆ ಬುಕ್ ಕಂದಾಯ. ಲ್ಯಾಂಡ್ ಟ್ಯಾಕ್ಸ್ ವಾಸ್ ದ ಮೇನ್ ಸೋರ್ಸ್ ಫಾರ್ ದ ಸ್ಟೇಟ್. ಆ್ಯಂಡ್ ಫಾರ್ಮರ್ ವರ್ ಟು ಪೇ 1/4 ಆಫ್ ಹಿಸ್ ಇನ್ಕಮ್ ಆಸ್ ಎ ಟ್ಯಾಕ್ಸ್ ಆಫ್ ದ ಸ್ಟೇಟ್. ರೈತನು ಅವನ ಉತ್ಪಾದನೆ 1/4 ಅಂದರೆ ಆ ಭಾಗವನ್ನು ತೆರಿಗೆಯಾಗಿ ರಾಜ್ಯಕ್ಕೆ ಪಾವತಿಸಬೇಕಾಗ್ತಿತ್ತು. ನೆಕ್ಸ್ಟ್ ಹಿಯರ್ Samaharta and Sannidata. Samaharta and Sannidata, these two are officers, the department to collect in the land taxes. ಅಂದರೆ ಸಮಾಹರ್ತ ಮತ್ತು ಸನ್ನಿಧಾತ ಇವ್ರು ಯಾರು ಅಂತಂದರೆ ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂಥ ಆಫೀಸರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಟೆಕ್ನಾಲಜಿ ವಾಸ್ ಪ್ರೊಡ್ಯೂಸ್ ಅ ಮೆಟಲ್ ಅಲಾಯ್ ಆ್ಯಂಡ್ ಎ ವ್ಯಾಲ್ಯೂ ಡ್ಯೂರಿಂಗ್ ದ ರೀಸನ್ ಮೌರ್ಯಾಸ್. ಟೆಕ್ನಾಲಜಿ ಕೂಡ ಅಷ್ಟೇ ಬಹಳಷ್ಟು ಇಂಪಾರ್ಟೆನ್ಸ್ ಇತ್ತು ಇಲ್ಲಿ. And agriculture sector was practicing here. Artisans, handcraft system was there. And economical condition was good in Mauryan dynasty time. And the major thing we have to observe during Mauryan period, that is the road connecting system was most important aspect during Mauryan dynasty time. It means the road connecting the road connecting the different parts of the empire from the Pataliputra. The Pataliputra, basically it was the capital city of Mauryan dynasty. From Pataliputra, road connect system was very systematic way from Pataliputra to different parts. ಅಂದರೆ ಪಾಟಲಿಪುತ್ರದಿಂದ ಹಿಡಿದು ಬೇರೆ ಒಂದು ಭಾಗಗಳಿಗೆ ರೋಡ್ ಕನೆಕ್ಟಿಂಗು ತುಂಬ ಸಿಸ್ಟಮೆಟಿಕ್ ಆಗಿ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಇಲ್ಲಿ. ಆ್ಯಂಡ್ ಇಟ್ ವಾಸ್ ಪಾಸಿಂಗ್ a major road to Nepal passing through the Vaishali, Champaranya from Pataliputra.
and highway to Takshashila from Kaushambi passing through the present Delhi and Punjab also, and merchants were transporting their goods on these roads and to sell within or outside the empire. ವ್ಯಾಪಾರಿಗಳು ತಮ್ಮ ಕರಕುಶಲ ಸಾಮಗ್ರಿಗಳನ್ನ ಸಾಮ್ರಾಜ್ಯದ ಒಳಗೆ ಅಥವಾ ಹೊರಗೆ ಕೂಡ ಮಾರ್ಬೋದಿತ್ತು. ಅಂದರೆ ಈ ದಾರಿಯ ರಸ್ತೆ ಮೇಲೆ ಹಾದು ಹೋಗ್ತಾ ಇತ್ತು. And the main here, Kanchu marked silver coins were circulation in Mauryan period. ಮೌರ್ಯರ ಅವಧಿಯಲ್ಲಿ ಕಂಚು ಎಂಬ ಗುರುತಿನ ಬೆಳ್ಳಿ ನಾಣ್ಯಗಳು ಚಲಾವಣೆಯಲ್ಲಿದ್ದು ಅಂದರೆ ಜಾರಿಯಲ್ಲಿದ್ದವು. And the next move, this is about economical system. And the next move, the social system of Mauryan period and how society was there in the Mauryan time. As we know, Vada system was there in the Vedic period. ವೈದಿಕ ಕಾಲದಲ್ಲಿ ಆರಂಭವಾದಂಥ ವರ್ಣಾಧಾರಿತ ವಿಭಜನೆ ತಳಹದಿಯ ಮೇಲೆಯೂ ಸಾಮಾಜಿಕ ವ್ಯವಸ್ಥೆ ರೂಪುಗೊಳ್ತಾ ಇತ್ತು. ಆಸ್ ವಿ ಡಿಸ್ಕಸ್ ಇನ್ ಪ್ರೀವಿಯಸ್ ಲೆಸನ್ಸ್ ದಿಸ್ ಅಬೌಟ್ ವರ್ಣ ಸಿಸ್ಟಮ್. ವರ್ಣ ಸಿಸ್ಟಮ್ ಅಂಡ್ ಕ್ಯಾಸ್ಟ್ ಸಿಸ್ಟಮ್ ವಾಸ್ ಪ್ರಾಕ್ಟಿಸಿಂಗ್ ಡ್ಯೂರಿಂಗ್ ವೈದಿಕ ಪೀರಿಯಡ್. ಇಟ್ ವಾಸ್ ದೇರ್ ಇನ್ ಅ Mauryan dynasty time. During this period, people born in higher varna could migrate to another varna and gain better social acceptance and respect. ಇಲ್ಲಿ ಏನು ಸ್ವಲ್ಪ ಚೇಂಜು ಬದಲಾವಣೆ ಅಂತಂದರೆ, ಈ ಕಾಲದಲ್ಲಿ ಮೇಲ್ವರ್ಣದಲ್ಲಿ ಅಂದರೆ ಅಪ್ಪರ್ ಕ್ಲಾಸಲ್ಲಿ ಹುಟ್ಟಿದ ವ್ಯಕ್ತಿಗಳು ಒಂದು ವರ್ಣ ಅಂದರೆ ಒಂದು ಕ್ಯಾಸ್ಟಿಂದ ಮತ್ತೊಂದು ಕ್ಯಾಸ್ಟಿಗೆ ಇಂಟರ್ಚೇಂಜ್ ಆಗ್ಬೋದು, ಅಂದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಅಂದರೆ ಮೇಲ್ವರ್ಣದಲ್ಲಿ ಅಂದರೆ ಅಪ್ಪರ್ ಕ್ಲಾಸ್ ಹುಟ್ಟಿದಂಥ ವ್ಯಕ್ತಿ ಅದೇ ಈಕ್ವಲ್ ಇರುವಂಥ ವರ್ಣ, ಅದೇ ಈಕ್ವಲ್ ಇರಲಂಥ ಕ್ಯಾಸ್ಟ್ ಜೊತೆಗೆ ಇಂಟರ್ಚೇಂಜ್ ಮಾಡ್ಬೋದು. ಅದರಲ್ಲಿ ಯಾವ್ಯಾವ ಅಂದರೆ ಬ್ರಾಹ್ಮಣ ಮತ್ತು ಕ್ಷತ್ರಿಯರು ತಮ್ಮ ಸ್ಥಾನಗಳ ಪರಸ್ಪರ ಬದಲಾಯಿಸ್ಕೊಳ್ಬೋದು. ಇಲ್ಲಿ Brahmana and Kshatriya could interchange their status. So as we know, the society was divided into 4 varnas. We know those are Brahmana, Kshatriya, Vaishya and Shudra. And Shudra was the last position in the varna system. And main thing here, several castes were also present, and Megasthenes had recorded the presence of the 7 castes in Mauryan society in his Indica. ಮೌರ್ಯರ ಒಂದು ಅವಧಿಯಲ್ಲಿ 7 ಜಾತಿಗಳಿದ್ದು ಅಂತ ಹೇಳಿ ಮೆಗಸ್ತನಿಸು ತನ್ನ ಕೃತಿಯಲ್ಲಿ ಮೆನ್ಷನ್ ಮಾಡಿರ್ತಾನೆ. ಸೊ Megasthenes had mentioned the 7 caste system was there in during the Mauryan dynasty. He mentioned his literary work Indica. And the next here, even Buddhists also had recorded 7 caste system during the Mauryan dynasty. ಮುಂದೆ ಹೋದಂಗೆಲ್ಲ ಏನಂತೆ ಕಟ್ಟುನಿಟ್ಟಾದ ಜಾತಿ ಪದ್ಧತಿ ಕೂಡ ಕಂಡು ಬರದಿದ್ದರೂ ಮೌರ್ಯರ ಕಾಲದಲ್ಲಿ ವರ್ಣಗಳ ಆಧಾರದ ಮೇಲೆ ಜಾತಿ ಪದ್ಧತಿ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ಅಂದರೆ ನೆಕ್ಸ್ಟ್ ಬರುವಂಥ ಜನ್ರೇಷನಲ್ಲಿ ಕಟ್ಟುನಿಟ್ಟಾದರೆ ರಿಸ್ಟ್ರಿಕ್ಷನ್ ಕ್ಯಾಸ್ಟ್ ಸಿಸ್ಟಮು ಅಷ್ಟು ಕಾಣೋದಿಲ್ಲ. ಇಟ್ ಮೀನ್ ದೋ ದೀಸ್ ಕ್ಯಾಸ್ಟ್ ಸಿಸ್ಟಮ್ ಆರ್ ಲೆಸ್ ರಿಸ್ಟ್ರಿಕ್ಷನ್ಸ್, ಅಂದರೆ ಕಡಿಮೆ ಮಟ್ಟದ ಒಂದು ರಿಸ್ಟ್ರಿಕ್ಷನ್ ಕಾಣ್ತೀವಿ ಇಲ್ಲಿ. ಆ್ಯಂಡ್ ಹಿಯರ್ ಇಂಡಿಕಾ ಇಟ್ ವಾಸ್ ರಿಟನ್ ಬೈ ಮೆಗಸ್ತನೀಸ್. ಇವರ ಕಾಲದಲ್ಲಿ ಎಲ್ಲಿ ಕೂಡ ದಾಸರು ಮತ್ತು ಗುಲಾಮರಿದ್ದುದನ್ನು ಉಲ್ಲೇಖಿಸುವುದಿಲ್ಲ. ಅವರೆಲ್ಲೂ ಕೂಡ ದಾಸರು ಮತ್ತು ಗುಲಾಮರ ಬಗ್ಗೆಯಲ್ಲಿ ಹೇಳಿಲ್ಲ ಇಂಡಿಕಾ ಕೃತಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಹಿಯರ್ ಸ್ಲೇವ್ ಸಿಸ್ಟಮ್ ವಾಸ್ ಪ್ರಾಕ್ಟಿಸಿಂಗ್ ಇನ್ ದ Mauryan ಪೀರಿಯಡ್, ಬಟ್ ಇಟ್ ವಾಸ್ ನಾಟ್ ಟೂ ಸ್ಟ್ರಿಕ್ಟ್ ದೆನ್ ಗ್ರೀಕ್ ಆ್ಯಂಡ್ ರೋಮ್. ಮೌರ್ಯರ ಅವಧಿಯಲ್ಲಿ ಗುಲಾಮತ್ ಪದ್ಧತಿ ಇತ್ತು, ಆದರೆ ಪ್ರಾಚೀನ ಗ್ರೀಕ್ ಮತ್ತು ರೋಮ್ ಸಾಮ್ರಾಜ್ಯದಲ್ಲಿರುವಂಥ ತೀವ್ರತೆ ಇರಲಿಲ್ಲ. ಅಂದರೆ ಅತಿ ರಿಸ್ಟ್ರಿಕ್ಷನು ಗ್ರೀಕ್ ಮತ್ತು ರೋಮನ್ ಟೈಮಲ್ಲಿ ಇತ್ತು, ಆದ್ರೆ ಅಷ್ಟೇ ರಿಸ್ಟ್ರಿಕ್ಷನು ಮೌರ್ಯ ಡೈನಾಸ್ಟಿ ಟೈಮಲ್ಲಿ ಇರಲಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಶೂದ್ರಾಸ್ ದ ಲಾಸ್ಟ್ ಇನ್ ದ ವರ್ಣ ಸಿಸ್ಟಮ್, ದೇ ವರ್ ಎಂಪ್ಲಾಯ್ಡ್ ಆಸ್ ಅಗ್ರಿಕಲ್ಚರ್ ಲೇಬರ್ಸ್ ಆ್ಯಂಡ್ ಡೊಮೆಸ್ಟಿಕ್ ಹೆಲ್ಪ್. ಸೊ ಬೈ ದಿಸ್ ಕಾನ್ಸೆಪ್ಟ್ today we have completed our session, and remaining topics we will study in the next session. Till then, keep watching the video. Thank you and have a nice day.